ಪುಣ್ಯ ಅದು. ದಯವಿಟ್ಟು ಎಲ್ಲರಿಗೂ ನನ್ನ ಸ್ನೇಹಿತರಿರ್ಬೋದು, ಜೊತೆಯಲ್ಲಿ ನನ್ನ ಸಂಬಂಧಿಕರಿರ್ಬೋದು, ನನ್ನ ಬ್ರದರ್ ಇರ್ಬೋದು, ನನ್ನ ಈ ವಾರ್ಡಿನ ಅಧ್ಯಕ್ಷ ಇರ್ಬೋದು, ಆಲ್ಮೋಸ್ಟ್ ಈ ವಾರ್ಡಲ್ಲಿ ಕಾರ್ಯಕರ್ತರಿರ್ಬೋದು, ನನ್ನ ಎಲ್ಲ ಸ್ನೇಹಿತರು ಪ್ರತಿ ವರ್ಷವೂ ನನ್ನ ಜೊತೆಯಲ್ಲಿ ಈ ಬರ್ತಡೇಲಿ ನನ್ನ ಜೊತೆ ಬಂದು ಕೈ ಜೋಡಿಸಿ ಅವರೆಲ್ಲ ನನ್ನೊಂದು ವಿಶ್ ಮಾಡ್ತಾ ಒಂದು ಸ್ವೀಟ್ ಹಂಚ್ಕೊತ ಅದೊಂದು ವಿಶ್ ಮಾಡೋಂಥ ಕೆಲಸ ಮಾಡ್ತೀವಿ. ಅದು ಜಾಸ್ತಿ ಬರ್ತಡೇ ವಿಷಯದಲ್ಲಿ ಕಮ್ಮಿ ಅಂತ ನಿಮಗೂ ಎಲ್ಲ ಗೊತ್ತು. ನಮ್ಮ ಯಜಮಾನರು ಬರ್ತಡೇ ವಿಷಯಗಳು ನಾವೇನಾಗಿದೆ ಊರವರು ಇಲ್ಲಿ ಕೈಗೆ ಸಿಗದಿರೋ ಇದ್ದರೂ ತಪ್ಪಾಯ್ತು ಅಂತೇಳಿ ಬರ್ತಡೇ ಅಷ್ಟೇ. ನಾವು ಈ ಬರ್ತಡೇ ಅಂತ ಮಾಡಬೇಕು ಅಂತಲ್ಲ, ಎಲ್ಲ ಒಂದು ನಮ್ಮ ಕಾರ್ಯಕರ್ತರಿರ್ಬೋದು, ನನ್ನ ಎಲ್ಲ ಸಂಬಂಧಿಕರೆಲ್ಲ ಒಂದು ಜೊತೆ ಸೇರಿದಂಗೆ ಆಯ್ತದೆ, ಎಲ್ಲರೂ ಒಂದು ಮೀಟ್ ಮಾಡ್ದಂಗೆ ಆಯ್ತದೆ ಅಂತೇಳಿ ಒಂದು ಕಾರ್ಯಕ್ರಮ ಥರ ನನ್ನ ಬರ್ತಡೇನು ಎರಡೂ ಮಾಡ್ಕೊತ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ನನಗೆ ಆಲ್ಮೋಸ್ಟು 2015ರಲ್ಲಿ ಆಯ್ಕೆಯಾಗಿ ಬಂದಾಗಿಂದನೂ ಈ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ನನಗೆ ಇಷ್ಟು ಒಂದು ಹೆಸರು ಮಾಡೋಕ್ಕೂ ಅದು ಎಸ್ ಟಿ ಸೋಮಶೇಖರಿಂದನೇ. ಮುಂದಿನದಲ್ಲಿ ಇವತ್ತು ನನ್ನ ಶ್ರೀಮತಿಯವರು ಏನಾದ್ರೂ ಈ ಭಾಗದಲ್ಲಿ ಒಂದು ಕ್ಯಾಂಡಿಡೇಟ್ ಆಗಬೇಕಾದ್ರೆ ಅದು ಎಸ್ ಟಿ ಸೋಮಶೇಖರಿಂದ ಅವರಿಂದನೇ ಆಗಬೇಕು. ಅವರಿಂದ ಇದ್ದೇ ಇರ್ತೀವಿ, ಆ ಪ್ರತಿಬಿಂಬವಾಗಿ ಇರ್ತೀವಿ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳ್ತೀವಿ. ನನ್ನ ಸಂಬಂಧಿಕರಿರ್ಬೋದು, ನನ್ನ ಅಭಿಮಾನಿ ಇರ್ಬೋದು, ನನ್ನ ಕಾರ್ಯಕರ್ತರಿರ್ಬೋದು, ನನ್ನ ಸ್ನೇಹಿತರಿರ್ಬೋದು, ಇವೆಲ್ಲರೂ ಒಟ್ಟಿಗೆ ನಾವು ಏನಿದ್ದೀವಿ ಎಲ್ಲರ ಒಂದು ಸಹಕಾರದಿಂದ ಆರ್ ಎಸ್ ಶ್ರೀನಿವಾಸ್ ಇರೋದು. ಅವರ ಸಹಕಾರದಿಂದಲೇ ಎಸ್ ಟಿ ಸೋಮಶೇಖರ್ ನನ್ನ ಮೇಲೆ ಅಷ್ಟೇ ಒಂದು ಗೌರವ ಪ್ರೀತಿ ಇಟ್ಕೊಂಡಿದ್ದಾರೆ. ಇದು ಯಾಕೆಂದರೆ ನನ್ನಿಂದ ಅನ್ನೋದಿಂತ ನನ್ನ ಕಾರ್ಯಕರ್ತರು, ನನ್ನಿಂದ ಸಂಬಂಧಿಕರಿರ್ಬೋದು, ಎಲ್ಲ ಒಂದು ಬಲದಿಂದ ನಾನು ಇವತ್ತು ಈ ಭಾಗದಲ್ಲಿ ಸೇವೆ ಮಾಡೋ ಅವಕಾಶ ಇರ್ಬೋದು, ಮುಂದಿನಿಂದಲೇ ಸೇವೆ ಮಾಡೋ ಅವಕಾಶ ಕೊಡೋಕ್ಕೂ ಅವರೆಲ್ಲ ಕಾರಣನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ಇದರಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾಯಿರ್ತೀವಿ. ನಾನು ಇದಕ್ಕಾಗಿ ಅವತ್ತು ಮಾಡೋಂಥ ಕಾರ್ಯಕ್ರಮ ನಾನು ಮಾಡೋದಿಲ್ಲ. ಬೇರೆ ಟೈಮಲ್ಲಿ ಅವ್ರಿಗೇನು ಸೇವೆ ಮಾಡಬೇಕು, ಬಡವರಿಗೆ ಆಶ್ರಮಕ್ಕೆ ಇರ್ಬೋದು, ಯಾವ್ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು, ನನ್ನ ಕೈ ಮೀರಿ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಮೇಡಮ್. ಹುಟ್ಟಿದ್ದೀನಿ ಅವತ್ತೊಂದು ದಿನ ನಾನು ಸಂಕಲ್ಪ ಮಾಡ್ಕೊತ ಮಾಡೋ ಕೆಲಸ ಇರಲಿಲ್ಲ. ಯಾಕೆಂದರೆ ಈ ವಾರ್ಡಲ್ಲಿ ಅಭಿವೃದ್ಧಿಯ ಕೆಲಸ ಇದೆ. ಮುಂದಿನಲ್ಲಿ ಪಾರ್ಕ್ಗಳು ಡೆವಲಪ್ಮೆಂಟ್ ಇರ್ಬೋದು, ರಸ್ತೆಗಳು ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ಹೆಚ್ಚಿನ, ಯಾಕೆಂದರೆ ಇದು ಹೊಸ ವಾರ್ಡ್ಗಳು ಇವಾಗ ಬನಸೆಗೆ 6 ಸ್ಟೇಜು ಹ್ಯಾಂಡ್ ಓವರ್ ಆಯ್ತಿದೆ. ಇದೆಲ್ಲ ಹ್ಯಾಂಡ್ ಓವರ್ ಆದಮೇಲೆ ಒಳ್ಳೊಳ್ಳೆ ಪಾರ್ಕ್ಗಳು ಮಾಡೋಂಥ ಕೆಲಸ ಬರ್ತದೆ. ಇನ್ನು ಮುಂದಿನ ದಿನದಲ್ಲಿ ಯಾಕೆಂದ್ರೆ ನಮ್ಮಲ್ಲಿ ಇವಾಗ BBMP ಎಲೆಕ್ಷನ್ ಆಗಿ 5-6 ವರ್ಷ ಆಯಿತು. ಆ ಎಲೆಕ್ಷನ್ ಆದರೆ ನಮಗೆ ಸ್ವಲ್ಪ ಈ ಪಾರ್ಕ್ಗಳು ಇಂಪ್ರೂವ್ಮೆಂಟು, ಫುಟ್ಪಾತ್ ಇಂಪ್ರೂವ್ಮೆಂಟ್ಗಳು, ಬೇರೆ ಬೇರೆ ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಆಯ್ತದೆ. ಅಂಥ ಬೇಗ ಎಲೆಕ್ಷನ್ ಆದರೆ ಮುಂದಿನದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ.